ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಸಮಸ್ಯೆ ಗಂಡನಿಂದ ತೃಪ್ತಿ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಬಯಕೆ ಚೆನ್ನಾಗಿ ಎತ್ತಿ ಕೊಡಬೇಕು ಅಂತೇಳಿ ತಿಳಿಸಿರೋದು. ಇವರ ಹೆಸರು ಭಾಗ್ಯ ಅಂತೇಳ್ಬಿಟ್ಟು, ಗಂಡ ರಮೇಶ್ ಅಂತೇಳಿ. ಇನ್ನು ಊರು ಸ್ನೇಹಿತರ ಉಡುಪಿ ಭಾಗದವರು, ಒಳ್ಳೆ ಲೊಕೇಶನ್ ಇದೆ ಅಂತೇಳಿ ತಿಳಿಸಿದ್ದಾರೆ. ಕೆಲಸ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡಿದ್ದೇನೆ ಅಂತೇಳಿ ತಿಳಿಸಿರೋದು. ಇನ್ನು ಮಾಡುವ ಜಾಗ ನಮ್ಮದೇ ಹೋಟೆಲ್ ಇದೆ, ಅಲ್ಲಿ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಇವರ ಒಂದು ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿ ಇರುವ BMW X5 X ಡ್ರೈವ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಂತ ಹೋಟೆಲ್ ಇದೆ, ಬಂದರೆ ಕೊಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಸೊ ಮೊದಲನೇದಾಗಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಬ್ಬಳೇ ಇದ್ದೇನೆ. ಸೊ ಗಂಡ ಬಿಸ್ನೆಸ್ ನೋಡಿಕೊಳ್ಳುತ್ತಾರೆ, ರಾತ್ರಿ ಸರಿಯಾಗಿ ಸುಖ ಕೊಡುವುದಿಲ್ಲ, ಹಾಗಾಗಿ ಮತ್ತೊಬ್ಬರ ಸಹವಾಸ ಬೇಕು ಅಂತೇಳಿ ತಿಳಿಸಿರೋದು. ಇನ್ನು ತೂತಿನಿಂದ ರಸ ಕೂಡ ಸೋರುತ್ತಿದೆ, ಈ ಒಂದು ಟೈಮಲ್ಲಿ ಯಾರೇ ಸಿಕ್ಕರೂ ಕೂಡ ಬಿಡೋದಿಲ್ಲ, ಅಗಲ ಮಾಡಿ ಕೇಯಿಸಿಕೊಳ್ಳುತ್ತೇನೆ ಅಂತೇಳಿ ಇದಿಷ್ಟು ಸ್ವಂತ ಹೋಟೆಲ್ ಇದೆ, ಬಂದರೆ ಸುಖವನ್ನು ಕೊಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಗುಣಗಳಿದ್ದರೆ ತೂತು ಉಜ್ಜುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ, ಮುದುಕ ಇದ್ರೂ ಕೂಡ ಕೊಡುತ್ತೇನೆ, ಆದರೆ ನೋಡೋದಕ್ಕೆ ಚೆನ್ನಾಗಿರಬೇಕು, ಹಾಗಿದ್ರೆ ಮಾತ್ರ ಓಕೆ ಕೊಡುತ್ತೇನೆ ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಅಂದರೆ ಏಜ್ ಪರ್ಸನ್ ಆಗಿದ್ರೂ ಕೂಡ ಓಕೆ ಅಂತ ತಿಳಿಸಿರೋದು, ಆದರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು. ಇನ್ನು ಎರಡನೇದು, 21 ವರ್ಷ ಮೇಲ್ಪಟ್ಟ ಹುಡುಗರಿಗೆ ಮೊದಲು ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಮದುವೆ ಆಗಿದ್ದವರು ಕೂಡ ಪರವಾಗಿಲ್ಲ, ಹೋಟೆಲ್ ದುಡ್ಡು ನಾನೇ ನೋಡಿಕೊಳ್ಳುತ್ತೇನೆ, ಬಂದು ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇವರ ಬಳಿ ಇರುವ BMW X5 X ಡ್ರೈವ್ 30D ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜನವರಿ 2015 ಆಗಿರುತ್ತೆ. ಇನ್ಸೂರೆನ್ಸು ಕಾನ್ಫರೆನ್ಸಿವ್ ಇದೆ ಅಂತೇಳಿ ತಿಳಿಸಿರೋದು, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಇನ್ನು ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಆರಾಮಾಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಇಲ್ಲಿ ನೋಡ್ತಾ ಇರ್ಬೋದು, ಕೇವಲ 98,000 ಕಿಲೋಮೀಟರ್ ರನ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. RTO ಸ್ನೇಹಿತರೆ ಗಾಜಿಯಾಬಾದ್ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಗಾಜಿಯಾಬಾದಲ್ಲಿ ಈ ಒಂದು ಕಾರನ್ನು ಖರೀದಿ ಮಾಡಿರೋದು. ಹಾಗೆ ಓನರ್ಶಿಪ್ಪು ಇವರು ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆ ಇಂಜಿನ್ ಡಿಸ್ಪ್ಲೇಸ್ಮೆಂಟು 2993 cc, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುವಂಥದ್ದು. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2015 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಏನೋ ಸ್ನೇಹಿತರೆ, ಇದು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ರಂಟ್ ವ್ಯೂ ಇರುತ್ತೆ, ಇದು ಬ್ಯಾಕ್ ಸೈಡ್ ವ್ಯೂ ಇರುತ್ತೆ. ಏನೋ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿರೋದು. ಇದು ಸೈಡ್ ಆ್ಯಂಗಲ್ ಇದ್ದ, ಇದು ಬ್ಯಾಕ್ ಸೈಡು. ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ಇಂಟೀರಿಯರ್ ಡಿಸೈನ್ ಬಗ್ಗೆ, ಇದು ಫ್ರಂಟ್ ವ್ಯೂ ಇರುತ್ತೆ. ಸೊ ಇದನ್ನು ಹೊರತುಪಡಿಸಿ ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇಂಜಿನ್ ಕೆಪಾಸಿಟಿ ಮೊದಲೇ ಹೇಳಿದ್ದೀನಿ 2993 cc, ಹಾಗೆಯೇ ಪವರು 258 bhp, ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರೋದು. ಡ್ರೈವ್ ಟೈಪು AWD ಅಂತ ತಿಳಿಸಿದ್ದಾರೆ, ಫ್ಯೂಯಲ್ ಟೈಪು ಡೀಸೆಲ್ ಅಂತೇಳಿ ಇದಿಷ್ಟು ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.